ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಇವರನ್ನು ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುದರ್ಶನ್ ಜಿಎಂ ಅವರು. ಆಕಾಶವಾಣಿ ಭದ್ರಾವತಿಯ ಎಲ್ಲ ಕೇಳುಗರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಅಂಗವೈಕಲ್ಯದ ನಡುವೆಯೂ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಎಂಬುದಾಗಿದೆ. ಕೇಳುಗರೆ, ಯಶಸ್ಸು ಎನ್ನುವುದು ನಿರಂತರವಾದ ಪರಿಶ್ರಮ ಹಾಗೂ ಸುದೀರ್ಘ ಪಯಣದ ಮೂಲಕ ಸಿಗುವಂತಹದ್ದು. ಇದಕ್ಕೆ ಕೊನೆ ಎಂಬುದೇ ಇಲ್ಲ. ಯಶಸ್ಸಿನ ಸೂತ್ರವನ್ನು ಕಂಡುಕೊಂಡಂಥವರು ಮಾಡಿದ ಎಲ್ಲ ಪ್ರಯತ್ನಗಳು ಕೂಡ ಸಾಧನೆಯೇ ಆಗುತ್ತದೆ. ಹಾಗೆಯೇ ಸಾಧಕರು ಇದ್ದಕ್ಕಿದ್ದಂತೆ ಸೃಷ್ಟಿಯಾಗುವುದಿಲ್ಲ. ಅವಿರತವಾದ ಪರಿಶ್ರಮ, ಅಚಲವಾದ ನಂಬಿಕೆ, ನಿಶ್ಚಿತವಾದ ಗುರಿ ಹಾಗೂ ದೃಢ ಸಂಕಲ್ಪಗಳನ್ನು ಹೊಂದಿದವರು ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಪಾರವಾದ ಅನುಭವ ಹಾಗೂ ಪ್ರಯತ್ನದ ಮೂಲಕ ಮಹಾನ್ ಸಾಧನೆಯನ್ನು ಮಾಡಿ ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸಿರುತ್ತಾರೆ. ಯಶಸ್ಸು ಎಂಬುದು ಎತ್ತರವಾದ ಗಗನಕುಸುಮವೇನಲ್ಲ. ಅದು ನಮ್ಮ ದೈನಂದಿನ ಶ್ರಮದಲ್ಲಿ, ಸೋಲಿನ ಪಾಠಗಳಲ್ಲಿ ಹಾಗೂ ನಂಬಿಕೆಗಳಲ್ಲಿ ಇದನ್ನು ಕಾಣಬಹುದು. ಯಶಸ್ಸನ್ನು ಗಳಿಸಲು ನಾವು ದೊಡ್ಡವರಾಗಿರಬೇಕೆಂದೇನೂ ಇಲ್ಲ, ಆದರೆ ನಮ್ಮ ಕನಸುಗಳು ದೊಡ್ಡದಾಗಿರಬೇಕು. ಜಗತ್ತು ಕಂಡ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳುವಂತೆ, ಯಶಸ್ವಿ ವ್ಯಕ್ತಿಯಾದರೆ ಸಾಕು ಎನ್ನುವುದಕ್ಕಿಂತ ಮೌಲ್ಯಯುತ ವ್ಯಕ್ತಿಯಾಗಬೇಕೆಂಬ ಉತ್ಸಾಹವನ್ನು ಬೆಳೆಸಿಕೊಳ್ಳಿ ಎಂದು ನುಡಿದಿದ್ದಾರೆ. ಹಾಗೆಯೇ ಥಾಮಸ್ ಎಡಿಸನ್ ಪ್ರಕಾರ ಯಶಸ್ಸು ಎಂದರೆ 1% ಪ್ರೇರಣೆ ಹಾಗೂ 99% ಪರಿಶ್ರಮ ಎಂದು ಹೇಳಿದ್ದಾರೆ. ಹಾಗೆಯೇ ನಮ್ಮ ದೇಶ ಕಂಡ ಶ್ರೇಷ್ಠ ವಿಜ್ಞಾನಿ ಹಾಗೂ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪ್ರಕಾರ ಸ್ಪಷ್ಟವಾದ ಗುರಿ, ಸಾಧನೆಯ ಮೇಲಿನ ಉತ್ಸಾಹ, ಶ್ರದ್ಧೆ ಮತ್ತು ಪರಿಶ್ರಮ ಇವೆಲ್ಲವುಗಳು ಯಶಸ್ಸಿನ ಕಿಲಿಗೈಗಳು ಎಂದು ಹೇಳಿದ್ದಾರೆ. ಆದರೆ ಈ ಸಾಧನೆಯ ಹಾದಿಯು ಸುಲಭವಾದದ್ದೇನಲ್ಲ. ಸೋಲು, ಅವಮಾನ ಹಾಗೂ ನೋವುಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇರುವವರು ಮಾತ್ರ ಮಹತ್ವವಾದದ್ದನ್ನು ಸಾಧಿಸಬಲ್ಲರು. ಮನುಷ್ಯನು ತನ್ನ ಜೀವನದಲ್ಲಿ ನಿರ್ದಿಷ್ಟವಾದ ಗುರಿ ಮತ್ತು ಗೆಲ್ಲುವ ಛಲ ಹಾಗೂ ಸತತ ಪ್ರಯತ್ನದ ಮನೋಭಾವವನ್ನು ಹೊಂದಿದ್ದರೆ ಆತ ಮಹತ್ವಪೂರ್ಣವಾದ ಸಾಧನೆಯನ್ನು ಮಾಡಬಲ್ಲ. ಅಲ್ಲದೆ ಯಾವುದೇ ಅಡ್ಡಿ ಆತಂಕಗಳು ಅವನನ್ನು ತಡೆಯಲಾರವು. ಆತ ಎಲ್ಲ ರೀತಿಯ ಅಡೆತಡೆಗಳನ್ನು ಸಮರ್ಥವಾಗಿ ಎದುರಿಸಬಲ್ಲ. ಅಲ್ಲದೆ ಸೋಲುಗಳನ್ನೇ ಗೆಲುವಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ತನ್ನ ಸಾಧನೆಯ ಶಿಖರವನ್ನು ಏರುತ್ತಾನೆ. ಇದಕ್ಕೆ ಅಂಗವೈಕಲ್ಯವೂ ಕೂಡ ಹೊರತಾದುದಲ್ಲ. 2 ಕೈ ಕಾಲುಗಳಿಲ್ಲಿದ್ದರೂ ಅತ್ಯಂತ ಶ್ರೇಷ್ಠ ಪ್ರೇರಣಾದಾಯಕ ಭಾಷಣಗಾರ, ಚಿತ್ರ ಕಲಾವಿದ, ಈಜುಗಾರ, ಲೇಖಕ, 2 ಕಂಪನಿಯ ಅಧ್ಯಕ್ಷ, ಅಕೌಂಟಿಂಗ್ ಹಾಗೂ ಫೈನಾನ್ಸ್ಗಳಲ್ಲಿ ಪದವಿಗಳನ್ನು ಗಳಿಸಿ 4 NGOಗಳನ್ನು ನಡೆಸುತ್ತಿರುವ ಜೊತೆಗೆ ಆಸ್ಟ್ರೇಲಿಯಾದ ಯುವರತ್ನ ಒಳಗೊಂಡಂತೆ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿರುವುದರ ಜೊತೆಗೆ ಜಗತ್ತನ್ನೇ ನಿಬ್ಬೆರಗೊಳಿಸಿರುವ ನಿಕ್ ಜೆಸಿಕ್ನ ಕಥೆಯನ್ನು ಹಲವಾರು ಜನರು ಕೇಳಿರಬಹುದು. ಇನ್ನು ಕೆಲವರು ಆತನ ಸಾಧನೆಯ ಕುರಿತು ಸ್ಫೂರ್ತಿದಾಯಕ ವಿಡಿಯೋಗಳನ್ನು ನೋಡಿರಬಹುದು. ಇದೇ ರೀತಿ ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ನದು ಕೂಡ ಅಪರೂಪದ ಯಶೋಗಾಥೆಯಾಗಿದೆ. 1998ರಲ್ಲಿ ಅಮೆರಿಕದ ಕೊಲಂಬಸ್ನಲ್ಲಿ ಜಿಯಾನ್ ಕ್ಲಾರ್ಕ್ನ ಜನನವಾಯಿತು. ಆದರೆ ಮಗು ಹುಟ್ಟುತ್ತಲೇ ಅದರ ಅಂಗವೈಕಲ್ಯವನ್ನು ಕಂಡು ಅವನ ತಂದೆ ತಾಯಿ ಹೆದರಿ ಆ ಮಗುವನ್ನು ತೆಗೆದುಕೊಂಡು ಹೋಗಲು ನಿರಾಕರಿಸುತ್ತಾರೆ. ಆ ಮಗು ಕ್ಯಾಡ್ಯುಯಲ್ ರಿಗ್ರೆಷನ್ ಸಿಂಡ್ರೋಮ್ ಎಂಬ ಕಾಯಿಲೆಗೆ ತುತ್ತಾಗಿ ಹುಟ್ಟುತ್ತಲೇ 2 ಕಾಲುಗಳನ್ನು ಇರುವುದಿಲ್ಲ. ಇದಕ್ಕೆ ಕಾರಣ ಆ ಮಗುವಿನ ತಾಯಿ ಗರ್ಭಿಣಿಯಾಗಿದ್ದಾಗ ತನ್ನ ಆರೋಗ್ಯದ ಕುರಿತಾಗಿ ಸರಿಯಾದ ಕಾಳಜಿಯನ್ನು ವಹಿಸದೆ ಇದ್ದುದು ಮತ್ತು ಅತಿಯಾದ ಮದ್ಯ ಸೇವನೆ ಹಾಗೂ ಡ್ರಗ್ಸ್ ಸೇವನೆಯು ಈ ಗರ್ಭದಲ್ಲಿ ಮಗುವಿನ ಮೇಲೆ ದುಷ್ಪರಿಣಾಮ ಬೀರಲು ಕಾರಣವೆಂದು ವೈದ್ಯರು ಅಭಿಪ್ರಾಯಪಟ್ಟಿರುತ್ತಾರೆ. ಒಟ್ಟಾರೆ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಮಗು ಅನಾಥಾಶ್ರಮವನ್ನು ಸೇರುತ್ತದೆ. ಇದನ್ನು ದತ್ತು ತೆಗೆದುಕೊಂಡು ಹೋದ ಪೋಷಕರು ಕೂಡ ಆ ಮಗುವನ್ನು ಪುನಃ ಅಲ್ಲಿಗೆ ಮರಳಿ ತಂದು ಬಿಟ್ಟು ಹೋಗುತ್ತಾರೆ. ಕೊನೆಗೆ ಅನಾಥಾಶ್ರಮದಲ್ಲಿಯೇ ಮಗು ಬೆಳೆಯತೊಡಗುತ್ತದೆ. ಅಲ್ಲದೆ ತನ್ನ ಕಾಲಿಲ್ಲದ ಸತ್ಯವನ್ನು ಅದು ಒಪ್ಪಿಕೊಳ್ಳುತ್ತಾ ನಿಧಾನವಾಗಿ ಬದುಕಲು ಕಲಿಯುತ್ತಾ ಹೋಗುತ್ತದೆ. ಜಿಯಾನ್ ಕ್ಲಾರ್ಕ್ಗೆ ಬಾಲ್ಯದಲ್ಲಿಯೇ ರೆಸ್ಲಿಂಗ್ ಬಗ್ಗೆ
ವಿಶೇಷವಾದ ಆಸಕ್ತಿ. ಬಾಲಕ 2ನೇ ತರಗತಿಯಲ್ಲಿರುವಾಗ ಆತನ ಶಾಲೆಯ ಶಿಕ್ಷಕರು ಯಾವುದಾದರೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಸಲಹೆಯನ್ನು ನೀಡಿರುತ್ತಾರೆ. ಅಲ್ಲದೆ ನಿನಗೆ ಯಾವುದಾದರೂ ಕ್ರೀಡೆಯಲ್ಲಿ ಆಸಕ್ತಿ ಇದೆಯೇ ಎಂದು ಕೇಳುತ್ತಾರೆ. ಮರುಕ್ಷಣವೇ ಕ್ಲಾರ್ಕ್ ರೆಸ್ಲಿಂಗ್ ಎಂದು ಉದ್ಗರಿಸುತ್ತಾನೆ. ಆ ಶಿಕ್ಷಕ ರೆಸ್ಲಿಂಗ್ ಕೋಚ್ ಆದುದರಿಂದ ಕ್ಲಾರ್ಕ್ಗೆ ತರಬೇತಿಯನ್ನು ನೀಡಲು ಆರಂಭಿಸುತ್ತಾರೆ. ವರ್ಷಗಳು ಕಳೆದಂತೆ ಮುನ್ಸಿಲಾಲ್ ಹೈಸ್ಕೂಲ್ನಲ್ಲಿ ರೆಸ್ಲಿಂಗ್ ತಂಡದ ಸದಸ್ಯನಾಗಿ ಆಟದಲ್ಲಿ ಭಾಗವಹಿಸುತ್ತಾನೆ. ಆದರೆ ಪ್ರಾರಂಭದ ಎಲ್ಲ ಪಂದ್ಯಗಳು ಸೋಲು ಉಂಟಾಗುತ್ತದೆ. ಆದರೆ ಈ ಸೋಲುಗಳು ಆತನನ್ನು ನಿರಾಶೆಗೊಳಿಸಲಾಗಲಿಲ್ಲ, ಬದಲಾಗಿ ಇನ್ನಷ್ಟು ಗಟ್ಟಿಗೊಳಿಸಿತು. ನಾನು ಮೊದಲಿನಿಗಿಂತ ಇನ್ನೂ ಹೆಚ್ಚು ಅಭ್ಯಾಸವನ್ನು ಮಾಡಬೇಕು, ಇನ್ನೂ ಪ್ರಯತ್ನವನ್ನು ಹೆಚ್ಚಿಗೆ ನಾನು ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ. ಶಾಲೆ ಮತ್ತು ಸೀನಿಯರ್ ಲೆವೆಲಲ್ಲಿ ಭಾಗವಹಿಸಿ ಸೆಮಿಫೈನಲ್ ಹಂತದವರೆಗೂ ಕೂಡ ಹೋದರೂ ಫೈನಲ್ಲಿಗೇರುವ ಕನಸು ಸಾಕಾರಗೊಳ್ಳುವುದಿಲ್ಲ. ತಾನೊಬ್ಬ ಅಂಗವೈಕಲ್ಯ ಹೊಂದಿದ ವ್ಯಕ್ತಿ ಎಂಬುದನ್ನು ತನ್ನ ಮನಸ್ಸಿನಿಂದ ಶಾಶ್ವತವಾಗಿ ಹೊರಗೆ ಹಾಕಿಬಿಡುತ್ತಾನೆ. ಕಾಲುಗಳೇ ಇಲ್ಲದ ಹುಡುಗನು ಅಂತಾರಾಷ್ಟ್ರೀಯ ಶಾಲಾ ಮಟ್ಟದ ರೆಸ್ಲಿಂಗ್ ಸೆಮಿಫೈನಲ್ ಹಂತದವರೆಗೆ ತಲುಪಿದ ಸುದ್ದಿ ಜನರಿಗೆ ತಿಳಿದ ಕೂಡಲೇ ಇಡೀ ದೇಶಾದ್ಯಂತ ಮೆಚ್ಚುಗೆಯ ಪೂರವೇ ಹರಿದು ಬರುತ್ತದೆ. ಅಲ್ಲದೆ ಜಿಯಾನ್ ಕ್ಲಾರ್ಕ್ ಬಹುಬೇಗನೆ ಜನಪ್ರಿಯತೆಯನ್ನು ಹೊಂದುತ್ತಾನೆ. 2015ರಲ್ಲಿ ಅಂತಿಮವಾಗಿ ಕ್ಲಾರ್ಕ್ಗೆ ತಮ್ಮದೇ ಆದ ಮನೆ ಸಿಗುತ್ತದೆ. ಕಿಂಬರ್ಲೆ ಹಾಕ್ಸಿನ್ ಎಂಬುವರು ಇವರನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಈ ಕುಟುಂಬದ ಕಾಳಜಿ, ಪ್ರೀತಿ ಹಾಗೂ ಪ್ರೋತ್ಸಾಹದಿಂದ 2016ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 100 ಮೀಟರ್ ಹಾಗೂ 400 ಮೀಟರ್ ಓಟದಲ್ಲಿ ಪಾಲ್ಗೊಂಡು ಕ್ರಮವಾಗಿ ಮೊದಲನೆಯ ಮತ್ತು 3ನೆಯ ಸ್ಥಾನವನ್ನು ಪಡೆಯುತ್ತಾರೆ. ಮುಂದೆ ಕೆಂಟ್ ಸ್ಟೇಟ್ ಯೂನಿವರ್ಸಿಟಿಯಿಂದ BBA ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಮಾತ್ರವಲ್ಲದೆ ರೆಸ್ಲಿಂಗ್ ಮತ್ತು ರೇಸಿಂಗ್ಗಳಲ್ಲಿ ತಮ್ಮ ಗಮನವನ್ನು ಕೇಂದ್ರಗೊಳಿಸುತ್ತಾರೆ. ಇಂದು ತಮ್ಮ ಅವಿರತವಾದ ಪರಿಶ್ರಮದ ಫಲವಾಗಿ ಜಗತ್ತಿನ ಶ್ರೇಷ್ಠ ರೆಸ್ಲರ್ಗಳಲ್ಲಿ ಒಬ್ಬರಾಗಿ ಹೆಸರುವಾಸಿಯಾಗಿದ್ದಾರೆ. 2018ರಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಇವರ ಜೀವನಾಧಾರಿತ ಚಿತ್ರವನ್ನು ಬಿಡುಗಡೆಗೊಳಿಸಲಾಗಿದೆ. ಜಗತ್ತಿನ ಸರ್ವಶ್ರೇಷ್ಠ ದಾಖಲೆಗಳನ್ನು ಕರೆಸಿಕೊಳ್ಳುವ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿಯೂ ಕೂಡ ದಾಖಲೆಯನ್ನು ನಿರ್ಮಿಸಿದ್ದಾರೆ. 20 ಮೀಟರ್ ರೇಸ್ನಲ್ಲಿ ಕೇವಲ 4.78 ಸೆಕೆಂಡ್ಗಳಲ್ಲಿ ತಮ್ಮ ಕೈಗಳ ಮೂಲಕ ಓಡುವುದರೊಂದಿಗೆ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇವರ ದೃಢ ಸಂಕಲ್ಪವನ್ನು ಕಂಡು ಮೂಕವಿಸ್ಮಿತರಾಗಿದ್ದಾರೆ. ಜೀವನದಲ್ಲಿ ಬಹಳಷ್ಟು ಜನರು ಸಾಧನೆಯನ್ನು ಮಾಡಲು ಸಾಧ್ಯವಾಗದಿದ್ದಾಗ ಕೆಲವು ನೆಪಗಳನ್ನು ಹುಡುಕುತ್ತಾರೆ. ಆದರೆ ಜಿಯಾನ್ ಕ್ಲಾರ್ಕ್ ಎಂದೂ ತನ್ನ ಪರಿಸ್ಥಿತಿಯನ್ನು ನೆಪವಾಗಿಸಲಿಲ್ಲ. ಅದಕ್ಕಾಗಿಯೇ ಅವರು ತನ್ನ ಬೆನ್ನ ಹಿಂದೆ ದೊಡ್ಡ ಅಕ್ಷರಗಳಲ್ಲಿ ನೋ ಎಕ್ಸ್ಕ್ಯೂಸಸ್ ಎಂದು ಟ್ಯಾಟೋವನ್ನು ಹಾಕಿಸಿಕೊಂಡಿದ್ದಾರೆ. ಇಂದು ವಿಶ್ವವಿಖ್ಯಾತ ರೆಸ್ಲರ್, ಅಥ್ಲೆಟ್, ನಟರು ಹಾಗೂ ಪ್ರೇರಣಾದಾಯಕ ಮಾತುಗಾರರಾಗಿಯೂ ಕೂಡ ಕ್ಲಾರ್ಕ್ ಪ್ರಸಿದ್ಧರಾಗಿದ್ದಾರೆ. ಇದರಿಂದ ಹಲವು ಬಹಳ ಮುಖ್ಯವಾಗಿ ಕಲಿಯಬೇಕಾದಂತಹ ಅಂಶವೇನೆಂದರೆ ಯಾವುದೇ ಸಮಸ್ಯೆಯು ಮನುಷ್ಯನ ಇಚ್ಛಾಶಕ್ತಿಗಿಂತ ದೊಡ್ಡದೇನಲ್ಲ ಎಂಬುದಾಗಿದೆ. ಭಗವಂತ ನಮ್ಮನ್ನು ದೈಹಿಕವಾಗಿ ಎಷ್ಟು ಸುದೃಢನಾಗಿ ಸೃಷ್ಟಿಸಿದ್ದಾನೋ ಮಾನಸಿಕವಾಗಿ ಅಷ್ಟೇ ದುರ್ಬಲನಾಗಿ ಎನ್ನುವವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ. ಏಕೆಂದರೆ ಅವರಿಗೆ ಸಣ್ಣ ಸೋಲನ್ನು ಕೂಡ ಸಹಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಆದರೆ ಕ್ಲಾರ್ಕ್ ತನ್ನ ಬದುಕಿನಲ್ಲಿ ಏನಾದರೂ ಸಾಧಿಸಿ ತೋರಿಸಬೇಕು ಎನ್ನುವ ಸಂಕಲ್ಪ ಶಕ್ತಿಯಿಂದ ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಿದ್ದಾರೆ. ರೆಸ್ಲಿಂಗ್ ತನ್ನ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಇಂದು ತನ್ನ ಬದುಕಿನಲ್ಲಿ ಏನಾದರೂ ತೊಂದರೆಗಳು ಬಂದರೂ ಅದರಿಂದ ಹೊರಬರಲು ಇದು ಸಾಧ್ಯವಾಗಿಸಿದೆ ಎಂದಿದ್ದಾರೆ. ಪ್ರತಿಯೊಬ್ಬರೂ ಬದುಕಿನಲ್ಲಿ ವಿಶೇಷವಾದದ್ದನ್ನು ಸಾಧಿಸಬಹುದು. ಆದರೆ ಇದಕ್ಕೆ ಛಲ, ಸತತ ಪರಿಶ್ರಮ ಹಾಗೂ ಸಮರ್ಪಣಾ ಮನೋಭಾವ ಮುಖ್ಯ ಎಂಬುದನ್ನು ಈ ಯಶೋಗಾಥೆಯಿಂದ ತಿಳಿಯಬಹುದು. ನಮ್ಮಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲವಿದ್ದರೆ ನಿಮ್ಮನ್ನು ಯಾರೂ ತಡೆಯಲಾರರು. ಪ್ರತಿಯೊಬ್ಬರಲ್ಲಿ ಏನಾದರೊಂದು ಮಿತಿ ಇದ್ದೇ ಇರುತ್ತದೆ. ಸಮಾಜದಲ್ಲಿ ಶ್ರೀಮಂತರಿಗೆ ಹಣ, ಅಂತಸ್ತು, ವಸ್ತು, ಒಡವೆ ಇತ್ಯಾದಿಗಳನ್ನು ಇದ್ದರೂ ಕೂಡ ತಮ್ಮ ಕುಟುಂಬದ ಜೊತೆ ಕಾಲವನ್ನು ಕಳೆಯಲು ಸಮಯವಿರುವುದಿಲ್ಲ. ಇನ್ನು ಕೆಲವರ ಬಳಿ ಸಮಯವಿದ್ದರೆ ಹಣ, ಅಂತಸ್ತು ಇರುವುದಿಲ್ಲ. ಇದನ್ನೇ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯದ ಪ್ರವರ್ತಕ ಎಂದು ಖ್ಯಾತನಾಮರಾದ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರು ಇರುವುದೆಲ್ಲವ ಬಿಟ್ಟು ಇರುವುದರ ಕಡೆಗೆ ತುಡಿಯುವುದೇ ಜೀವನ ಎಂದು ತಮ್ಮ ಮೋಹನ ಮುರಳಿ ಎಂಬ ಕವನದಲ್ಲಿ ಸಾರಿದ್ದು ಎನ್ನಿಸುತ್ತದೆ. ಈ ಯಶೋಗಾಥೆ ನಮಗೆ ಕಲಿಸುವುದು ನಮ್ಮಲ್ಲಿ ಇಲ್ಲುವುದನ್ನು ಕಂಡು ದುಃಖಿಸದಿರೋ, ಮಿತಿಯನ್ನು ಕಂಡು ಕೊರಗದಿರೋ, ನಮ್ಮಲ್ಲಿರುವ ಸಾಮರ್ಥ್ಯ ಆತ್ಮವಿಶ್ವಾಸದೊಂದಿಗೆ ಮುನ್ನುಡಿಯುತ್ತಿರೋ, ಇದೇ ಗುರಿಯ ಕಡೆಗೆ ತಲುಪಿಸುತ್ತದೆ. ವೀರ ಸನ್ಯಾಸಿ ಹಾಗೂ ಪುರುಷ ಸಿಂಹ
ಶ್ರೀ ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ನಿಮ್ಮ ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವ ಜನಾಂಗಕ್ಕೆ ತಮ್ಮ ಸ್ಫೂರ್ತಿಯ ಮಾತುಗಳ ಮೂಲಕ ಹೊಸ ಚೈತನ್ಯವನ್ನು ತುಂಬಿದ್ದಾರೆ. ನಾವು ಇಂತಹ ಅಪರೂಪದ ಸಾಧಕರ ಯಶೋಗಾಥೆಗಳನ್ನು ಹಾಗೂ ಅವರ ಸೋಲು ಗೆಲುವಿನ ಕಥೆಗಳನ್ನು ಕೇಳಿದಾಗ ನಮ್ಮ ಮೈಮನಸ್ಸುಗಳು ಪುಳಕಗೊಳ್ಳುತ್ತವೆ. ನಮ್ಮಲ್ಲಿಯೂ ಇಂತಹದ್ದೇ ಯಾವುದಾದರೊಂದು ಸಾಧನೆಯನ್ನು ಮಾಡಬೇಕೆಂಬ ಕನಸು ಚಿಗುರೊಡೆಯುತ್ತದೆ. ನಮ್ಮಲ್ಲಿಯೂ ಶಕ್ತಿ ಸಾಮರ್ಥ್ಯಗಳಿವೆ, ನಾವು ಕೂಡ ಈ ರೀತಿಯ ಯಶೋಗಾಥೆಯಾಗಬೇಕು ಎಂಬ ಹಂಬಲವೂ ಮೂಡುತ್ತದೆ. ಇಂದು ಅದೆಷ್ಟೋ ಜನ ಕೇವಲ ಕನಸುಗಳನ್ನು ಕಾಣುತ್ತಾ ಪ್ರಯತ್ನವನ್ನೇ ಮಾಡದೆ ಸಾಧನೆಯ ಪಯಣದಿಂದ ವಿಮುಕ್ತರಾಗಿರುತ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಸಾಧನೆಯ ಹಾದಿಯಲ್ಲಿ ಬರುವ ಎಲ್ಲ ರೀತಿಯ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಸೋಲಿನ ಸರಮಾಲೆಗಳನ್ನೇ ಗೆಲುವಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಅಸಾಧ್ಯವಾದುದನ್ನು ಸಾಧ್ಯವಾಗಿರಿಸುತ್ತಾರೆ. ಪ್ರತಿಯೊಂದು ಯಶೋಗಾಥೆಯ ಹಿಂದೆಯೂ ಸತತವಾದ ಪರಿಶ್ರಮ ಹಾಗೂ ಸೋಲಿನ ಲೆಕ್ಕಾಚಾರಗಳಿವೆ. ಜಿಯಾನ್ ಕ್ಲಾರ್ಕ್ ಹೇಳಿದ ರೀತಿ, ಜನರು ನಿಮ್ಮ ಅಸಹಾಯಕತೆಯನ್ನು ಕಂಡು ಅನುಕಂಪ ತೋರಬಲ್ಲರು, ಆದರೆ ಸಾಧನೆಯ ಶ್ರೇಷ್ಠತೆಯನ್ನು ನೀವೇ ತಲುಪಬೇಕು. ತಮ್ಮ ಕೈಗಳ ಮೂಲಕ ಓಡುವುದರೊಂದಿಗೆ ಗಿನ್ನೆಸ್ ದಾಖಲೆಗೆ ಪಾತ್ರರಾದ ಓಟಗಾರ. ಈ ಕಿರು ಉಪನ್ಯಾಸವನ್ನು ನೀಡಲು ಅವಕಾಶ ಕಲ್ಪಿಸಿದ ನಮ್ಮ PES ಸಂಸ್ಥೆಗೂ, ಭದ್ರಾವತಿಯ ಆಕಾಶವಾಣಿ ನಿಲಯಕ್ಕೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೆ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದಾನೆ. ಧನ್ಯವಾದಗಳು. ಅಂಗವೈಕಲ್ಯವನ್ನು ಮೀರಿ ಗಿನ್ನಿಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಇವರನ್ನು ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗ PES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುದರ್ಶನ್ GM ಅವರು. ಶಿವಮೊಗ್ಗದ PES ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PES ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140530884 ಅಥವಾ ಸಾಗರ ರಸ್ತೆಯಲ್ಲಿರುವ PESನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.